ನೀರು ಕುಡಿತಂತ ನನಗೆ ಅಲ್ಲಿ ಬಿಡ ನಾನು ಹೇಳಬೇಕು ಬಾಹುಬಲಿ ನಾಳೆ ಹಿಂಗೆ ಬಟ್ಟೆ ಹಾಕ್ಕೊಂಡು ಡ್ರೆಸ್ ಹಾಕೊಂಡು ಇಲ್ಲಿ ಹುಡುಕ್ತಾವ್ರೆ ಯಾರ್ದು ಮದುವೆ ಅಂತಲೇ ಗೊತ್ತಿದ್ದಾರೆ. ನಾನು ನೋಡಿದೆ ಮದುವೆ ಪರ್ಚೇಸಿಂಗ್ ಅಂದ್ಬಿಟ್ಟು ನಾವೆಲ್ಲ ಬಂದಿದ್ದೆ ನಮ್ಮ ಬೆಂಗಳೂರಿನ KR ಮಾರ್ಕೆಟ್ ಚಿಕ್ಕಪೇಟೆಗೆ. ಬನ್ನಿ ಇಲ್ಲಿ ಹೇಗೆ ಪರ್ಚೇಸ್ ಇರುತ್ತೆ ಹೇಗಿರುತ್ತೆ ಒಳಗೆ ಹೋಗ್ಬಿಟ್ಟು ಸಿಟಿ ಸೈಡಲ್ಲಿ ಹೋಗಿ ಬರೋಣ. ಈಗ ನಾವು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಫಸ್ಟ್ನೇ ಶಾಪ್ಗೆ. ಇಲ್ಲಿ ಗೋಳಾಟಗಳು ಇಲ್ಲಿ ಬಟ್ಟೆ ಪರ್ಚೇಸು ಹೇಗಿರುತ್ತೆ ನೋಡೋಣ. ನಿಮಗೆ ಬ್ಲ್ಯಾಕ್ ಬೇಕಲ್ಲ? ಹಾಂ ಬನ್ನಿ ಪೇನ್ ದಿನ ಅದು ಬರೋ ಚೊಳಗೆ ಬೆಳಗ್ಗೆಯಿಂದ ಸುತ್ತಾಡಿ ಸುಸ್ತಾಗಿದೆ ನಮಗೆ. ದೇಹದಲ್ಲಿರೋ ಜಾಗದಲ್ಲೆಲ್ಲ ನೀರು ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ತಣ್ಣಗೆ ಬಿಟ್ಟು ಗಾಳಿ ಕೇಳಿ ನಿಂತ್ಕೊಂಡ್ರೆ ಅಣ್ಣ ಬಟ್ಟೆ ತೋರಿಸ್ತೀವಿ ಅಂದ್ಬಿಟ್ಟು ಬಟ್ಟೆ ತೋರಿಸ್ತಾ ಅಣ್ಣ ತಲೆ ಮೇಲೆ ಎತ್ತಾಕ್ಬಿಟ್ಟ ನನಗೆ. ಅಯ್ಯೋ ಎಲ್ಲ ಲಬ್ಬೆ ಸಭೆ ತಗೊಂಡವನೆ ಲೇಟ್ ಆಯ್ತಾ? 54 ಆಗಲಿ ಜೊತೆ ಬಂದ್ಬಿಟ್ರೆ ಬೆಳಗಿನ ಸುತ್ತಾಡಿ ಸಾಕಾಗ್ಬಿಟ್ಟದೆ. ಮೊದಲನೇ ಶಾಪಲ್ಲಿ ಬರೀ ಟ್ರಯಲ್ ನೋಡ್ಕೊಂಡು ಬಟ್ಟೆ ಅಂತ ಪರ್ಚೇಸ್ ಮಾಡಿದೆ ಆಚೆಗೆ ಬಂದ್ವಿ. ಇಲ್ಲಿಗೆ ಬಂದರೆ ಆ ಅಂಗಡಿ ಈ ಅಂಗಡಿ ಅಂದ್ಕೊಂಡು ಮತ್ತೆ ಸುತ್ತಾಡ್ಕೊಂಡು ಈಗ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದೇ 3 ಪೀಸ್ ಜೋಧ್ಪುರಿ ತೋರ್ಸೋಣ. ಒಳ್ಳೆ ಕ್ವಾಲಿಟಿ ಸಸ್ತಾಗ್ಬಿಟ್ಟಿದೆ. ಇವ್ರ ಜೊತೆ ಬಟ್ಟೆ ತಗೋತಾರೆ ಸುತ್ತಾಡಿಸ್ಕೊಂಡಿದ್ದಾರೆ. ಇವನು ನೋಡ್ರೆ ಎಲ್ಲರೂ ತಿಕ್ಲಿಡ್ಸ್ತವನೆ. ಇವನು ನೋಡ್ರೆ ನಿದ್ದೆ ಮಾಡ್ಬೇಕಂತವನೆ. ಇವನು ನೋಡ್ರೆ ಸುಸ್ತಾಯ್ತು ಅಂತವನೆ. ಒಂದು ಅಂಗಡಿ ಕಲ್ಕೊಂಡ ಇನ್ನು ಅವ್ನು ನೋಡಿದ್ರೆ ಬಟ್ಟೆನೇ ಬೇಡ ಅಂತವನೆ. ಇನ್ನು ನಮ್ಮ ಕೇಳ್ಬೇಕಾ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀವಿ. ಎಲ್ಲಿ ನೋಡಲಿ ಅಲ್ಲಿ ಯಾರ್ದ ಮದುವೆ ಏನು ನಡೀತೈತಿ? ನಮ್ಮ ಕೈಯಲ್ಲಿ ಆಯ್ತಲ್ಲ ಇಲ್ಲಿ ಬಿಡ್ತಾವನಲ್ಲ ಹೇಳ. ಇನ್ನೂ ಬಟ್ಟೆ ಹೊಡ್ತಾನೆ ಇದ್ದೀವಿ 4 ಗಂಟೆ ಟೈಮು. ಅಷ್ಟೇ ನೋಡೋ ಯಾವ್ದನ್ನು ಚೆನ್ನಾಗಿರೋವಾಗನ ಅದರಲ್ಲಿ ಯಾವುದು ಸೆಟ್ ಆಯ್ತಲ್ಲ. ನಾಳೆ ಹಿಂಗೆ ಬಟ್ಟೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಇಲ್ಲಿ ಹುಡುಕ್ತಾವ್ರೆ ಯಾರ್ದು ಮದುವೆ ಅಂತಲೇ ಗೊತ್ತಿದ್ದಾರೆ. ನಾನು ನೋಡಿದ್ರೆ ಅಮಾಯಕಂತ ಕೂತಿದ್ದೀನಿ. ಯಾರ್ದು ಮದುವೆ ಅಂತಲೇ ಗೊತ್ತಾಯ್ತಿಲ್ಲ. ಏನು ಮಾಡೋಣ? ನಾವೇನೋ ನೋಡಿ ಬೆಳಗ್ಗೆಯಿಂದ ಕೂತು ಬೇಜಾರಾಗ್ಬಿಟ್ಟದೆ. ಅವನಿಗೂ ಬರ್ತಾರೆ 10 ಬೇಜಾರಾಗ್ತಾರೆ. ಯಾವುದೂ ಸೆಲೆಕ್ಟ್ ಮಾಡ್ತಾಯಿಲ್ಲ ಗುರು. ಇವನಂತೂ 10 ಸರಿ ಆಗ್ತಾನೆ 10 ಸರಿ ಬಿಚ್ತಾನೆ. ಅವನು ಒಂದು ಸೆಲೆಕ್ಟ್ ಮಾಡ್ತಾಯಿಲ್ಲ ಇಲ್ಲಿ. ನಮಗಂತೂ ಬೆಳಗ್ಗೆ ಸುತ್ತಾಡಿಸಿ ಸಾಕಂತ ಮಾಡಿಸ್ಬಿಟ್ರೆ. ಯಾಕಂದ್ರೆ ಯಾವ ಅಂಗಡಿಗೂ ಕರೆಕ್ಟಾಗಿ ಬೇಜಾರ ಸಿಗ್ತಾಯಿಲ್ಲ. ಮದುವೆನೂ ಬೇಡ ಗುರು, ಏನೂ ಬೇಡ. ನಮ್ಮನ್ನು ಇವ್ರು ಸವಾಸನೇ ಫಸ್ಟ್ ಆಫ್ ಆಲ್ ಬೇಡ. ಸುತ್ತಾಡಿಸಿ ಸಾಕಾಗ್ಬಿಟ್ಟೈತಿ. ನಮ್ಮ ಅರುಣಂಗಂತೂ ಮದುವೆನೂ ಬೇಡ ಪರ್ಚೇಸ್ ಬೇಡ. ಅರುಣ ಹಾಯ್ ಮಾಡು. ಏನಪ್ಪ ಅಂಜನಂತ 50 ಅಂಗಡಿಗೆ ಸುತ್ತಾಡ್ಸವನೆ ಆದರೂ ಹುಡುಕ್ತಾನೆ. ಅವನು ಏನು ಸಿಗ್ತಾಯಿಲ್ಲ. ಇದು ಒಂದು 20 ಸರಿ ಇರ್ಬೇಕು ಗುರು. ಆಗ್ತಾರೆ ತೆಗಿತೀನಿ. ಬೆಳಗ್ಗೆ ಮ್ಯಾಚ್ ಆಯ್ತಾ ಫೈನಲ್? ಈಗ ಅರುಣ ಇಷ್ಟ ಆಯ್ತು. ಇದಾರು ಓಕೆನಾ? ಇದಾರು ಓಕೆನಾ? ಇಷ್ಟ ಐತೆ ಹೇಳೋಣ. ಏನೇನ ಕಂದಲ್ಲಿ ಆ ಪೀಸ್ ತರಕೋದ್ರು ಅಥವಾ ಏನು ಮಾಡ್ತಾವ್ರೆ? ಮಂಜು ಫುಲ್ ಬಿಟ್ಟವ್ರೆ. ಮಂಜು ಫುಲ್ ಕೋಪ. ಇದಾರು ಪೀಸ್ ಇಲ್ಲ ಬಟ್ಟೆ ಇಲ್ಲ. ಅಲ್ಲ ಮಂಜುನಿಗೆ ಆಲ್ರೆಡಿ ಟೈಮ್ ಆಯಿತು. ಗುಂಡಿಲ್ಲ ಅಂತವನೆ.
ಫೋಟೋಗ್ರಾಫರೇ ಕಾಣ್ತಾ ಇಲ್ಲ ಎಲ್ಲಿ. ಇನ್ನೊಂದು ಅರೊಂದು ಗುಂಡಿ ಕಿತ್ತವ್ರೆ ಗುಂಡಿ ಕಿತ್ತಿತ್ತು. ಏನು ಸ್ಟ್ಯಾಮಿನಾ ಇದೆಯಾ ನನಗೆ. ಕಷ್ಟ ಬಿಡಿ. ಹೊಟ್ಟೆ ಉಬ್ಬಿಸಿ ಗುಂಡಿ ಕಿತ್ತ ಅರುಣನ. ಮತ್ತೆ ಈಗ ಇನ್ನೊಂದು ಗುಂಡಿ ಹಾಕ್ಸು. ಇನ್ಸೈಡ್ ಇದನ್ನೇ ರೈಟ್ ಸೈಡ್. ಇದು ಫ್ರಂಟ್ ಮೇಲೆ ಬರೋದಿದಾ ಫ್ರಂಟ್ ಟೈಲರ್ ಇದು ಶೈನಿಂಗ್ ಬರ್ಬೇಕಾಗಿರೋದು ಮ್ಯಾಗಡೆ ಅಲ್ವಾ. ಶೈನಿಂಗ್ ಅಂದ್ರೆ ಮೇಲೆ ಬರಬೇಕು. ಇದು ಮೇಲೆ ಬರ್ಬೇಕಿದು ನೋಡೋಣ ಹೊಲ್ಸ್ಬೇಕಾದ್ರೆ ಶೈನಿಂಗ್ ಬರೋದು ಮ್ಯಾಗಡೆ ಬರ್ತದೆ ನೋಡ್ಬಿಟ್ಟು ಹೊಲ್ಸಿ. ಮತ್ತೆ ಇದನ್ನ ಸೇಮ್ ಓಕೆನಾ. ಶೈನಿಂಗ್ ಬರೋದು ಮ್ಯಾಗಡೆ ಬರುತ್ತೆ ಓಕೆನಾ. ಅಷ್ಟು ನೋಡ್ಕೊಂಡು ಅದು ಏನಿಲ್ಲ. ಹಾಂ ಏನೋ ಗೊತ್ತಾಯ್ತದೆ ಬಿಡೋ. ಇಲ್ಲಿ ನೋಡಿಲಿ ಶೈನಿಂಗ್ ಐತೆ ನೋಡಿಲಿ. ಇದು ಹಾಕಿ ಹೊರಗಡೆ ಬರೋದು ಇದು ಮ್ಯಾಗಡೆ ಬರೋದು. ಮೇಲೆ ಬರೋದು ಇಲ್ಲಿ ಗೊತ್ತಾಯ್ತದೆ ನೋಡು. ಇದಕ್ಕೆ ಮಾತಾಡ್ತಿದ್ದೆ ನೆಕ್ಸ್ಟ್ ಬಂದ ಈಗಿನಲ್ಲಿ ಇಷ್ಟು ನಾವು ಪರ್ಚೇಸ್ ಮಾಡೋ ನಮ್ಮ ಮೈತ್ರಿಗಳು ಬೆಳಗ್ಗೆಯಿಂದ ಸುತ್ತಾಡಿಸಿ ಎಲ್ಲನೂ ಬೇಜಾರು ನೋಡ್ತಾನೆ. ಅವನು ಬೆಳಗ್ಗೆಯಿಂದ ಬರೀ ರೀಲ್ಸ್ ನೋಡ್ತವನೆ. ಅವನು ಮೊಬೈಲ್ ನೋಡ್ತವನೆ. ಅರೋಣ ಫುಲ್ಲು ಸಬ್ಸ್ಗೆ ಆಗ್ಬಿಟ್ಟವನೆ. ಪ್ರಜ್ವಂತರೂ ಅನ್ನ ಅಂತವನೆ. ಅಂಜನಂತೂ ಪ್ಯಾಂಟ್ ಪೀಸ್ 2 ಪೀಸು ಯಾವ ಪೀಸು ಎಲ್ಲ ಕೊಡ್ರಪ್ಪ ಅಂತ ಬೆಳಗ್ಗೆಯಿಂದ ಹೋಗಾಡ್ತಾನೆ. ಅದೇ ಫೈನಲ್ಲಿ ನಾವು ಇಷ್ಟು ಬಟ್ಟೆನ ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಮುಗೀತು. ಈಗ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಓಡಾಡೋಣ. ಆದರೆ ಎಲ್ಲರೂ ಆಯಿತು. ಒಂದಿನ ಪೆಂಡಿಂಗ್ ಐತೆ. ಒಂದಿನ ಪೆಂಡಿಂಗ್ ಐತೆ. ಯಾಕಂದ್ರೆ ಒಂಥರ ಏನಂದ್ರೆ ಅದು ಏನಂತಾರಲ್ಲ ಸರ್ ಮದುವೆ ಗಂಟೆ ಅನ್ನೋದಕ್ಕಿಂತ ಒಂಥರ ಸ್ಪೆಷಲ್ ಪರ್ಸನ್ ಅಲ್ಲ. ಇವ್ರಿಗೆಲ್ಲ ಪರ್ಚೇಸ್ ಮಾಡಿ ಇವ್ರಿಗೆಲ್ಲ ಕೊಡಿಸ್ಬಿಟ್ಟು ನೆಕ್ಸ್ಟ್ ನಾನು ತಗೊಳ್ಳೋಣ ಅಂತ. ಏನು ಚೀಸ್ ನಾನು ಯಾವಾಗಲೂ ಹಿಂಗಂತಾನೆ. ಅದೇನು ಹಿಂಗಂದ್ರೆ ಏನೋ ನನಗೂ ಗೊತ್ತಾಯ್ತಾ ಇಲ್ಲ. ರಾಗು ನೋಡಿ ಹಿಂಗೆ ಫುಲ್ ಪೀಸ್ ಆಗ್ಬಿಟ್ಟು ಅದಂತೂ ನಿಜ. ಈಗ ಈ ಪರ್ಚೇಸ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ಸಾಕ್ ಅಂತ ನಾನು ಹಾಕೋತಿದ್ದು ಬಿಡಿ. ನೀರು ಕುಡಿತಂತ ನನಗೆ ಅಲ್ಬಿಡು ಅಲ್ಬಿಟ್ಟಿದ್ದೇನೆ ಸುಂದರ. ಇದನ್ನ ಚೆನ್ನಾಗೈತೆ. ನಾನು ಗಿರಿ ಹಾಕ್ಬಿಡ್ತೀನಿ. ನೀನು ಹೇಳ್ಬಾರ್ದು. ರಾಜ ವರ್ಮ ನಾನು ಹೇಳಬೇಕು. ಅರುಣನ ಗುಂಡಿ ಹೊಲ್ದಾಯ್ತು. ಅರುಣನ ನೋಡಿ ಫುಲ್ ಹ್ಯಾಪಿ. ಚಕ ಲಕ ಮನೆಯಿಂದ ಬರೋಕ್ಕಾಗಲ್ಲಂತೆ. ಫೈನಲ್ಲಿ ಅರುಣನೊಂದು ಬಟ್ಟೆ ಹೊಲ್ದಾಯ್ತು. ಎಲ್ಲರೂ ಹ್ಯಾಪಿ ಆಗ್ಬಿಟ್ಟವ್ರೆ. ಬಟ್ಟೆನ ಮುಟ್ಟಿ ತಟ್ಟಿ ಕುಟ್ಟಿ ಏನೇನೋ ಮಾಡಿ ಫೈನಲಿ ಬಟ್ಟೆ ತಗೊಂಡಾಯ್ತು. ಅಂಜನಂತೂ ಫುಲ್ ಖುಷಿ. ಎಲ್ಲರಿಗೂ ಬಟ್ಟೆ ಕೊಟ್ಬಿಟ್ಟಿದ್ದೀನಿ ಅಂತ. ಇದು 30ನೇ ಅಂಗಡಿ. ಅದು ಚೆನ್ನಾಗೈತೆ. ಪ್ರೈಸ್ ತೋರಿಸ್ತೀನಿ ಹಂಗೆ ಬಾ ಮುಂದೆ. ಇದು ಯಾವುದೋ ಚೆನ್ನಾಗಿದೆ ಅಂತ ಪ್ರೈಸ್ ತೋರಿಸ್ತೀನಿ ಅಂತಾನೆ. ಬನ್ನಿ ಹೋಗೋಣ. ಮಸ್ತಾಗೈತೆ. ನೋಡ್ಗಳು ಏನದೇ ಪ್ರೈಸು. ಹ್ಯಾಂಡ್ ವರ್ಕು ಜಾಸ್ತಿ ಇದೆಯಲ್ಲ ಅದಕ್ಕೆ ಪ್ರೈಸ್ ಜಾಸ್ತಿ ಇದು. ಫೈನಲೆಲ್ಲ ಪರ್ಚೇಸ್ ಆಯಿತು. ಫೈನಲೆಲ್ಲ ಆಯಿತು. ಇಲ್ಲಿಂದ ಈಗ ಹೊರಡೋಣ ಬನ್ನಿ. ಚೆನ್ನಾಗಿ ಮುಗಿತಲ್ಲಣ್ಣ ಹೊರಡೋಣ. ಏನೋ ಬಾಯಿ ಬಿಟ್ಕೊಂಡು ಮೇಲೆ ನೋಡ್ತಾವನೆ. ಒಂದು ಕೂದಲೆಲ್ಲ ಹೋದ್ರಾಯ್ತು. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ತಂದು ಕೊಟ್ಬಿಡ್ತೀನಿ ಬಿಡ ಮಚ್ಚ. ಅರುಣ ಏನಣ್ಣ ಏನು ಬೇಕು? ಅರುಣ ಲಪ ಊಟ ಬೇಕು ಅಂತಾರೆ. ಮುಗೀತು ಬನ್ನಿ ಹೋಗೋಣ ಈಗ. ಅಣ್ಣ ಬಿಲ್ಲಿಂಗ್ ಮಾಡ್ಬಿಡಿ ಹೊರಡ್ತೀವಿ. ಫೈನಲಿ ಬಿಲ್ ಮಾಡಿಸ್ಕೊಂಡು ಹೊರಡೋಣ ಈಗ. ಫೈನಲಿ ಎಲ್ಲ ಪರ್ಚೇಸ್ ಆಗಿ ಬಿಲ್ಲು ಆಗಿ ಎಲ್ಲನೂ ಹೊರಡೋ ಟೈಮು. ನಾವು ಬಂದಿರೋದು ಇವತ್ತು ಎಲ್ಲಿ ಅಂದರೆ ಶುಭರಾಮ್ ಶಾಪಲ್ಲಿ. ಆಲ್ಮೋಸ್ಟ್ ಎಲ್ಲ ಥರ ಎತ್ನಿಕ್ ವೇರ್ ಎಲ್ಲನೂ ಸಿಗುತ್ತೆ. ಇವತ್ತು ಒಳ್ಳೆ ಆಫರು ಕೊಡ್ತಾರೆ. ಚೆನ್ನಾಗಿದೆ. ನೆಕ್ಸ್ಟ್ ಯಾರೋ ಬಂದಾಗ ವಿಸಿಟ್ ಮಾಡಿ ಶುಭರಾಮ್. ಇಲ್ಲಿಂದ ಮತ್ತೆ ಹೊರಡೋಣ ಬನ್ನಿ. ಎಲ್ಲ ಫೈನಲಿ ಪರ್ಚೇಸ್ ಆಯಿತು. ಇನ್ನೊಂದು ಏನಂದರೆ ಇಲ್ಲಿ ನನ್ನ ಐ ಡಿ ನೋಡ್ಕೊಂಡು ಯಾರು ಬರ್ತಿರೋ ಅವ್ರಿಗೆ ಡ್ರೀಮ್ ಟ್ರಾವೆಲ್ ಐ ಡಿ ನೋಡಿಕೊಂಡು ಅವ್ರಿಗೆ 10% ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬುಕ್ ಆಯಿತು. ಪರ್ಚೇಸ್ ಆಯಿತು. ಇಲ್ಲಿಂದ ಈಗ ಹೊರಡೋಣ ಬನ್ನಿ. ಬಾಹುಬಲಿ
ಫೈನಲಿ ಪರ್ಚೇಸ್ ಆಯಿತು. ಎಲ್ಲ ತಗೊಂಡು ನಮ್ಮ ನಾಲ್ಕು ಬಾಹುಬಲಿ ಈ ಥರ ಇಟ್ಕೊಂಡು ಹೋಗ್ತಾವನೆ. ಅರುಣಣ್ಣ ಇನ್ನೂ ವಾದ ಮಾಡ್ಕೊಂಡು ಬರ್ತಾನೆ. ಪರ್ಚೇಸ್ ಆಗೋಯ್ತು. ಅರುಣಣ್ಣ ಬಜಾರು ಏನೋ ಇನ್ನೂ ಮಾತಾಡ್ತಾನೆ. ಫೈನಲಿ ಪರ್ಚೇಸ್ ಆಯಿತು. ನೋಡ ಬನ್ನಿ. ಹೀಗೆ ಬಾಹುಬಲಿ ಅವರು ಬಾಹುಬಲಿ ರಾಘು. ಫುಲ್ಲು ಹೊಟ್ಟೆ ಹೆಸರು ಅಂತ ನಮ್ಮ ಮೈಕ್ಳಿಗೆ ಕರ್ಕೊಂಡು ಚಿಕ್ಕಪೇಟೆ ದೊನೆ ಬಿರಿಯಾನಿ ಬಂದಿದೆ. ಎಲ್ಲರೂ ಸೆಲೆಕ್ಟ್ ಮಾಡಿ ಎಲ್ಲ ಅಲ್ಲಿ ಮಡಗ್ಬಿಟ್ಟು ಅಲ್ಲಿಗೆ ನೋಡಿ ಅವೆಲ್ಲ ನಮ್ಮದು ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಇವನು ಅಂಜನ್ ಮಾತ್ರ 2 ಸೆಲೆಕ್ಟ್ ಮಾಡೋಕ್ಕೆ 1 ಅವರಿನ ಟೈಮ್ ತಗೋತವನೆ. 10 ಅರ್ಧ ಗಂಟೆ ನೋಡ್ತವನೆ ಯಾವಾಗ ಸೆಲೆಕ್ಟ್ ಮಾಡ್ತಾನೋ ಏನೋ. ಅರುಣ ಊಟ ಮಾಡ್ದ? ಅರುಣ ಫುಲ್ ಊಟ ಮಾಡಿ ಫುಲ್ ಹ್ಯಾಪಿಯಾಗಿ ಪರ್ಚೇಸಿಂಗ್ ಮೂಡಲ್ಲಿದ್ದಾರೆ. ತಗೊಳ್ಳೋ ಮಚ್ಚ ಯಾವ್ದಾರು ಒಂದು ಬೇಗ ಚೆನ್ನಾಗಿತ್ತು ನೋಡೋದು. ಇವಾಗ ಅದನ್ನು ಹಂಪ್ ನೋಡ್ತಾನೆ, ಥಿಕ್ನೆಸ್ ನೋಡ್ತಾನೆ. ಸೆಲ್ಟ್ ಅಳತೆ ಮಾಡ್ತಾನೆ ಮಚ್ಚ. ನಾನೇ ಅಷ್ಟೆಲ್ಲ ಪರ್ಚೇಸ್ ಮಾಡಿದ್ರು ಎಲ್ಲ ತೊಗೊಂಡ್ರು ಫೈನಲಿ ನಮ್ಮ ಹುಡುಗಂಗೆ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದ್ಬಿಟ್ಟು ಇವಾಗ ಇಲ್ಲಿಂದ ನಾವೀಗ ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಕ್ಲಾತ್ ಹೇಗಿದೆ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ. ಬಟ್ ಈಗ ಮೈಸೂರಿಗೆ ಹೋಗ್ತಿದ್ದೀವಿ. ಟ್ರೈನ್ ಬಂದಿನೋ ಆನ್ ದ ವೇ ಇದೆ. ಅಂದ ತಕ್ಷಣ ಇಲ್ಲಿಂದ ಹೊರಡೋದು. ಫೈನಲಿ ಟ್ರೈನ್ ಬಂತು. ಅಂದರೆ ನಾವು ಹೋಗೋ ಟ್ರೈನ್ ಅಲ್ಲ, ಇದು ಬೇರೆ ಟ್ರೈನು. ಈ ವಯ್ಯ ಅವಾಗಿಂದ ಅಲ್ಲೇ ನಿಂತಿದ್ದ. ಟ್ರೈನ್ ಬಂದಮೇಲೆ ಓಡ್ಬರ್ತಾವನೆ. ಏನು ಹೇಳೋದು, ಬಸ್ ಅನ್ಕೊಬಿಟ್ಟವ್ರೆ ನಾವು. ಎಲ್ಲರೂ ಓಡ್ಬತ್ತವ್ರೆ ಎಲ್ಲ ಅಲ್ಲೇ ಟೀ ಕುಡ್ಕೊಂಡು ನಿಂತಿದ್ದವ್ರು ಇದೆಲ್ಲ. ಮಚ್ಚಾ ಹಿಂಗೆ ರಾಮನಗರ ಬಸ್ ಸ್ಟ್ಯಾಂಡ್, ರಾಮನಗರ ರೈಲ್ವೆ ಸ್ಟೇಷನ್ ಎಲ್ಲ ಫುಲ್ಲು ಇಂಪ್ರೂವ್ ಮಾಡ್ತಾರೆ ಕಣ. ಎಲ್ಲ ಸಕ್ಕದಾಗಿ ಮಾಡ್ತವ್ರೆ ಎಲ್ಲವಕ್ಕೆ. ಹಾಂ, ಅಲ್ಲಿ ಮುಂದೆ ನೋಡ್ರೆ ಬಿಲ್ಡಿಂಗ್ ಅದೇ, ಇಲ್ಲಿ ನೋಡ್ರೆ ಸೇತುವೆ ಇದೆ. ಯಾವ ಗಾಡಿ ಗೊತ್ತಿದ್ಬಿಟ್ಟು ಸೇತುವೆ ಕಟ್ತಾವ್ರೋ ನಂಗಂತೂ ಗೊತ್ತಾಯ್ತಿಲ್ಲ ಕಣ. ಎಂತಕ್ಕೆ ಮಾಡ್ತಾವ್ರೋ ಮುಂದೆ ಕಟ್ಟಿದ ಮೇಲೆ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ ಬಿಡು. ಮಚ್ಚ ಇನ್ನೆಷ್ಟು ದೂರ ಹೋಗ್ತೀಯಾ? ಇಲ್ಲೇ ಜಾಗದ ಬಾ ಕೂತ್ಕೊಳ್ಳುವ. ಏನೋ ಲಾಸ್ಟಲ್ಲಿ ಕುಲ್ಕೂದೆಲ್ಲ ಮಾಡ್ತೀವಿ. ಮಚ್ಚ ಟ್ರೈನ್ ತಗೊಂಡ್ಲಾ? ಕಲರ್ ಚೆನ್ನಾಗಲ್ಲ. ಏನು ಕಲ್ಲರ್ ನೋಡ್ಕೊಂಡು ಟ್ರೈನ್ ಹತ್ತೂರೆ. ಇವತ್ತು ನಾವು ಮೈಸೂರಿಗೆ ಓದೋದಾಯಿತು. ಟ್ರೈನಲ್ಲಿ ಟ್ರೈನ್ ಬಂತು. ಈಗ ಇಲ್ಲಿಂದ ಟ್ರೈನಲ್ಲಿ ಹೊರಡೋಣ. ಬ್ಲೋ ಮಾಡ್ದೆ ಯಾರಣ್ಣ, ಇನ್ನೊಂದ್ಸರಿ ಹೊಡಿ ಯಾರಣ್ಣ. ಮಲಗ ಅರ್ಧ ಗಂಟೆ ಆಗಲಿಲ್ಲ. ಅಲ್ಲೇ ನಮ್ಮ ಹುಡುಗ ಎದುರಿಸಿ ಬಾ ಮಚ್ಚ ಮೈಸೂರು ಬಂತು ಅಂತ. ಆಲ್ರೆಡಿ ಫೈನಲಿ ಮೈಸೂರು ಬಂದಿದ್ವಿ. ಏನು ಬಿಸಿಲು. ಇಲ್ಲಿಂದ ಈಗ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಮೈಸೂರಲ್ಲಿ ಈಗ ನಮ್ಮ ಅತ್ತೆ ಜೊತೆ ಒಂದು ರೈಡು. ನಮ್ಮ ಅತ್ತೆ ನಾನು ಓಡಿಸ್ತೀನಿ ಅಂದ್ರೆ ಬೇಡ, ನಾನು ಎಂತೆಂಥ ಗಾಡಿ ಓಡಿಸ್ತೀನಿ ನಮ್ಮ ಅತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತವ್ರೆ. ಆದರೂ ಬೈದಲ್ಲಿ ಕೂತಿದ್ದೀನಿ. ಆದರೂ ಮತ್ತೆ ಫುಲ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಕಲ್ತ್ಬಿಟ್ಟವ್ರು. ಈಗ ಪರ್ಚೇಸ್ ಮಾಡೋಣ ಅಂತ ನಮ್ಮ ಅತ್ತೆ ಜೊತೆ ರೈಡಿಂಗ್ ಮಾಡ್ಕೊ ಹೋಗ್ತಾ ಇದ್ದೀನಿ. ಮತ್ತೆ ಅಂತ ಫುಲ್ ಎಕ್ಸ್ಪೀರಿಯೆನ್ಸಾಗಿ ಡ್ರೈವಿಂಗ್ ಮಾಡ್ತಾವ್ರೆ, ಸರಿ ರೈಡ್ ಮಾಡ್ತಾವ್ರೆ. ಫೈನಲಿ ಎಲ್ಲನೂ ಪರ್ಚೇಸ್ ಮಾಡಿ ಎಲ್ಲ ತೊಗೊಂಡು 9:30 ಆಯಿತು ಊರು. ಈಗ 9:30ವರೆಗೂ ನಮ್ಮ ಟ್ರೈನ್ ಐತೆ. ಹತ್ಬಿಟ್ಟು ಈಗ ರಾಮನಗರ ಕಡೆ ಬರೋಣ. ಟ್ರೈನಲ್ಲಿ ಸಿಗೋಣ. ಗಿಲಿ ಟ್ರೈನಲ್ಲಿ ಮುಗೀತು. ಈಗ ರೈಲ್ವೆ ಸ್ಟೇಷನಿಂದ ಊರ ಕಡೆಗೆ. ಈ ಟ್ರೈನ್ ಏನು ಫಾಸ್ಟಾಗಿ ಹೋಗ್ತಾ ಇದೆ ಹುಡುಗರಲ್ಲಿ.
20-30ರಲ್ಲಿ ಹೋಗ್ತಾವನೆ, ಸಕಲೇಶ್ಪುರ ಘಾಟಿಯಲ್ಲಿ ಹೋಗ್ತಾವನೆ, ಏನು ಕಥೆನ ಗೊತ್ತಿಲ್ಲ. ಈ ಸ್ಪೀಡಲ್ಲಿ ಹೋದರೆ ನಾವು ರಾಮನಗರ ತಲುಪ್ತು, ಅದು ಆಯ್ತು ಇವತ್ತು. ಅಣ್ಣ ಚಾರ್ಜಿಂಗ್ ಹಾಕಿದ್ರೆ ಚಾರ್ಜಿಂಗ್ ಸಾಕೆಟ್ನಾಗಿದ್ದು ಹಾಕೋ ಚಾರ್ಜಿಂಗ್ ಹಾಕೋ ಕೂತಾನೆ. ನಮ್ಮ ಇದು ಅದನ್ನು ನೋಡ್ಕೊಂಡು ಹಾಕೋ ಕೂತವ್ರೆ. ಏನು ಮಾಡುವ ಇಂಥವ್ರಿಗೆ. ಅಣ್ಣ ನೋಡ್ಕೊಂಡು ಚಾರ್ಜ್ ಸಾಕೆಟ ಫುಲ್ ಫಸ್ಟು ಇದಾಕ್ಬಿಟ್ಟು ಚಾರ್ಜ್ ಹಾಕಿರೋದು ಇವರು.